ಶಿರಾನಗರದ ಹೃದಯ ಭಾಗದಲ್ಲಿರುವ ಸ್ವಾಮಿ ವಿವೇಕಾನಂದ ತಾಲೂಕು ಕ್ರೀಡಾಂಗಣ ನಾಗರಿಕರ ಹಾಗೂ ಕ್ರೀಡಾಪಟುಗಳ ಅಚ್ಚುಮೆಚ್ಚಿನ ಮೈದಾನ. ಈಗಾಗಲೇ ಈ ಕ್ರೀಡಾಂಗಣದ ಒಳ ಹಾಗೂ ಅಕ್ಕಪಕ್ಕ ಶಾಲಾ ಕಟ್ಟಡ, ಕ್ರೀಡಾ ತರಬೇತಿ ಕೇಂದ್ರ ಹೀಗೆ ಅನೇಕ ಕಟ್ಟಡಗಳು ನಿರ್ಮಾಣವಾಗಿದ್ದು, ಇದರಿಂದ ಕ್ರೀಡಾಪಟುಗಳಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಅಲ್ಪ ಸ್ವಲ್ಪ ಉಳಿದಿರುವ ಮೈದಾನದಲ್ಲಿ ಗುರುಭವನ ನಿರ್ಮಾಣಕ್ಕೆ ಶಾಸಕ ಟಿ.ಬಿ. ಜಯಚಂದ್ರ ಹಾಗೂ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ. ಗೌಡ ಹಾಗೂ ಪ್ರಮುಖ ಗಣ್ಯರು ಕಳೆದ ಬಾರಿ ಶಿಕ್ಷಕರ ದಿನಾಚರಣೆ ಸಮಯದಲ್ಲಿ ವಿರೋಧದ ನಡುವೆಯೂ ಶಂಕುಸ್ಥಾಪನೆ ನೆರವೇರಿಸಿದ್ರು. ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸುವ ಮಾಹಿತಿ ತಿಳಿದು ಬುಧವಾರ ಕ್ರೀಡಾ ಪ್ರೇಮಿಗಳು, ವಾಯುವಿಹಾರಿಗಳು, ಹಿರಿಯ ನಾಗರಿಕರು ಕ್ರೀಡಾಂಗಣಕ್ಕೆ ತೆರಳಿ ಕ್ರೀಡಾಂಗಣದಲ್ಲಿ ಗುರುಭವನ ನಿರ್ಮಿಸಿದರೆ ಕ್ರೀಡಾ ಚಟುವಟಿಕೆಗಳಿಗೆ ತೊಂದರೆಯಾಗುವುದು, ರಾಷ್ಟ್ರೀಯ ಹಬ್ಬಗಳ ಆಚರಣೆಗೂ ಅಡ್ಡಿಯಾಗುತ್ತದೆ ಎಂದು ಕೆಲ ಸಮಯ ಸ್ಥಳದಲ್ಲೇ ಕುಳಿತು ಉಳಿಸಿ ಕ್ರೀಡಾಂಗಣ ಉಳಿಸಿ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ರು. ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಕ್ರೀಡಾಂಗಣ ಉಳಿಸುವುದು ಅನಿವಾರ್ಯ ಹಾಗೂ ನಗರದಲ್ಲಿ ಸುಮಾರು 70,000 ಅಧಿಕ ಜನಸಂಖ್ಯೆ ಇದ್ದು ಎಲ್ಲರಿಗೂ ಇರುವುದೊಂದೇ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣ ಮಾತ್ರ. ಹಿರಿಯ ನಾಗರಿಕರು ಸೇರಿದಂತೆ ನಿತ್ಯ ನೂರಾರು ಮಂದಿ ವಾಯು ವಿಹಾರಕ್ಕೆ ಬರುತ್ತಾರೆ. ಯುವಕರು ಕ್ರಿಕೆಟ್, ಫುಟ್ಬಾಲ್ ಹೀಗೆ ಅನೇಕ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಆದರೆ ಈಗ ಗುರುಭವನ ನಿರ್ಮಾಣಕ್ಕೆ ಅವಕಾಶ ನೀಡಿದರೆ ಕ್ರೀಡಾಪಟುಗಳು ಎಲ್ಲಿ ಹೋಗಬೇಕು ಎಂದು ಸಾರ್ವಜನಿಕರಿಂದ ಹಾಗೂ ಕ್ರೀಡಾ ಪ್ರೇಮಿಗಳಿಂದ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಸರ್ಕಾರ ಕ್ರೀಡೆಗೆ ಉತ್ತೇಜನ ನೀಡಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದೆ. ಕ್ರೀಡಾಂಗಣ ಅಭಿವೃದ್ಧಿಗೆ ನೀಡುವ ಅನುದಾನವನ್ನ ನೀಡಿ ಈಗಿರುವ ಕ್ರೀಡಾಂಗಣವನ್ನ ನೂತನ ವಿನ್ಯಾಸದೊಂದಿಗೆ ನವೀಕರಿಸಿ ಉಳಿಸಿ ಪ್ರೋತ್ಸಾಹಿಸುವಂತೆ ಸ್ಥಳೀಯ ಶಾಸಕರಿಗೆ ಕ್ರೀಡಾಸಕ್ತರು ನಾಗರಿಕರು ಮನವಿ ಮಾಡಿದ್ದಾರೆ. ಈ ವೇಳೆ ನಗರಸಭೆ ಮಾಜಿ ಸದಸ್ಯ ರಾಘವೇಂದ್ರ, ಸುರೇಶ್, ಕೃಷ್ಣಮೂರ್ತಿ, ಡಾಕ್ಟರ್ ವಿನಯ್, ಪ್ರಥಮ್, ರೇಣುಕಾ, ವರುಣ್, ಮನೋಜ್, ಭುವನ್ ಸೇರಿದಂತೆ ಅನೇಕ ಕ್ರೀಡಾಸಕ್ತರು ಉಪಸ್ಥಿತರಿದ್ದರು ಅಂತ ನಮ್ಮೆಲ್ಲರ ಅಭಿಪ್ರಾಯ. ಇದು ಉದ್ದೇಶ ಒಂದೇನೆ, ಇವರು ಗುರುಭವನ ಮಾಡಿದ್ದೇ ಆದಲ್ಲಿ ಇಲ್ಲಿ ಏನಾರು ಅವ್ರದ್ದು ಫಂಕ್ಷನ್ನು ಮಗದೊಂದು ಮಾಡಿದ್ರು ಅಂದರೆ ಮತ್ತೆ ಕಾರ್ ಪಾರ್ಕಿಂಗು, ಗಲೀಜು, ಕಸ ಅದು ಎಲ್ಲ ಗ್ರೌಂಡಲ್ಲೇ ಬಂದು ಬಿದ್ದುಬಿಡುತ್ತೆ. ದಿನ ಬೆಳಗಾದರೆ ಎಲ್ಲ ಬಂದು ವಾಕಿಂಗ್ ಮಾಡ್ತಾ ಇರ್ತಾರೆ. ಎಲ್ರಿಗೂ ಅದು ಆರೋಗ್ಯದ ಮೇಲೆ ಕೂಡ ತುಂಬ ಒಂದು ಡಿಪೆಂಡ್ ಆಗುತ್ತೆ. ಲಾಸ್ಟ್ ಟೈಮ್ ನಾವು ಒಂದು ಟೂರ್ನಿಮೆಂಟ್ ಮಾಡಿದಾಗಲೂ ಕೂಡ ಶಾಸಕರು ಇಲ್ಲಿಗೆ ಬಂದಿದ್ದರು. ಅವ್ರಿಗೆ ನಾವು ಮನವಿ ಮಾಡಿದ್ವಿ, ಒಂದು ಗುರುಭವನನ ಮಾಡ್ತಾ ಇದ್ದಾರೆ, ಇದನ್ನು ತಡೆ ಹಿಡೀರಿ, ಅವ್ರಿಗೆ ಬೇರೆ ಕಡೆ ಜಾಗ ಕೊಡಿ ಅಂತೇಳಿ ಶಾಸಕರಿಗೂ ಗಮನಕ್ಕೆ ಕೂಡ ತಂದಿದ್ದೀವಿ. ಆದ್ದರಿಂದ ನಾವು ನಮ್ಮ ಗುರುಗಳಿಗೆ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಇದೊಂದು ಜಾಗ ನಮಗೆ ಬಿಟ್ಕೊಟ್ಬಿಡಿ. ನೆಕ್ಸ್ಟ್ ಜನ್ರೇಷನ್ಗೆ ಅಟ್ಲೀಸ್ಟ್ ಯೂಸ್ ಆದರೂ ಆಗುತ್ತೆ. ಈ ನಮ್ಮ ಜನ್ರೇಷನ್ಗೆ ಅಷ್ಟೋ ಉಳಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ಜನ್ರೇಷನ್ಗೆ ನೀವೇನಾರು ಇದನ್ನು ಕಟ್ಟಿದ್ದೇ ಆದಲ್ಲಿ ನೆಕ್ಸ್ಟ್ ಜನ್ರೇಷನ್ಗೆ ಏನೂ ಒಂದು ಜಾಗನೇ ಇರಲ್ಲ, ಒಂದು ಕ್ರೀಡಾಂಗಣ ಅನ್ನೋದೇ ಇರಲ್ಲ. ಆ ಥರ ಇದೆ. ಆಲ್ರೆಡಿ ಈಗ ಕಟ್ಟಿರೋ ಕ್ರೀಡಾಂಗಣನೇ ಒಂದು ರೀತಿ ವೈಜ್ಞಾನಿಕವಾಗಿ ಇಲ್ಲವೇ ಇಲ್ಲ, ಅವೈಜ್ಞಾನಿಕವಾಗಿದೆ ಅದು ಕ್ರೀಡಾಂಗಣ. ಇದನ್ನು ಅಭಿವೃದ್ಧಿ ಮಾಡಿಸ್ಕೊಡಿ ದಯವಿಟ್ಟು. ಇದು ಏನು ನೀವು ಈಗ ಗುರುಭವನ ಕಟ್ಟಬೇಕು ಅಂತ ಇಲ್ಲಿ ಗುದ್ಲಿ ಪೂಜೆಗೆ ಬಂದಿದ್ದೀರಾ, ದಯವಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ. ಎಲ್ಲರ ಕಡೆಯಿಂದ ನಾವು ಕೇಳ್ಕೊತಾ ಇರೋದೊಂದೇ, ದಯವಿಟ್ಟು ಇದಕ್ಕೆ ಬಿಡಿ. ಬೇರೆ ಕಡೆ ಬೇಜಾನಿದೆ, ಇನ್ನೂ ಗೌರ್ಮೆಂಟ್ ಲ್ಯಾಂಡ್ಗಳು ಮಸ್ತಿದ್ದಾವೆ. ಅದರಲ್ಲಿ ಎಲ್ಲರೂ ಒಂದು ಕಡೆ ನಿಮಗೆ ಶಾಸಕರನ್ನ ನೀವು ಅವ್ರನ್ನ ಮಾತಾಡ್ಸಿದ್ರೆ ಅವರು ನಮಸ್ಕಾರ. ಇಡೀ ಸಿರಾ ನಾಗರಿಕರ ಪರವಾಗಿ ನಮ್ಮಲ್ಲಿ ಮಾನ್ಯ ಶಾಸಕರಿಗೆ ಮತ್ತು ನಮ್ಮ ಇಡೀ ಗುರು ಭವನದ ಏನು ಇದ್ದಾರೆ ಶಿಕ್ಷಕ ವೃಂದಕ್ಕೆ ನಾವು ಕಳಕಳಿಯ ಮನವಿ ಏನು ಮಾಡ್ಕೊತೀವಿ ಅಂದರೆ, ನಮಗೆ ಇದೊಂದು ಇರೋ ಹೃದಯ ಭಾಗದಲ್ಲಿರೋ ಕ್ರೀಡಾಂಗಣನ ಉಳಿಸ್ಕೊಡಿ. ಈ ಕ್ರೀಡಾಂಗಣನ ಬದಲಿ ಎಲ್ಲಾದರೂ ಕೊಡ್ಬೋದು ನೀವು, ಆದರೆ ಎಲ್ಲರಿಗೂ ಅನುಕೂಲ ಇರಲ್ಲ. ಎಲ್ಲರ ಹತ್ರ ವೆಹಿಕಲ್ ಇರಲ್ಲ, ಎಲ್ಲರಿಗೂ ಶಕ್ತಿ ಇರಲ್ಲ ತುಂಬ ದೂರ ಹೋಗೋದಕ್ಕೆ. ಆದ್ದರಿಂದ ನೀವು ಕ್ರೀಡಾಂಗಣದ ಬದಲಿ ಶಿಕ್ಷಕರ ಭವನದ ಬಗ್ಗೆ ಯೋಚನೆ ಮಾಡಿ. ದಯವಿಟ್ಟು ಶಿಕ್ಷಕ ಭವನ ಬದಲಿ ಕೊಡೋದು ತುಂಬ ಅನುಕೂಲ. ಇರೋ ಒಂದು ಕ್ರೀಡಾಂಗಣನ ನಮ್ಗೆ ಉಳಿಸ್ಕೊಡಿ. ಈ ಕ್ರೀಡಾಂಗಣದಲ್ಲಿ ತುಂಬ ಅತಿ ಮುಖ್ಯವಾದ ಚಟುವಟಿಕೆಗಳು ನಡೀತವೆ. ಸಣ್ಣ ಮಕ್ಕಳು ಬರ್ತಾರೆ. ಆ ಮುಂದಿನ ಪೀಳಿಗೆ ಶಿಕ್ಷಕರು ಇದನ್ನು ಗಮನಿಸಬೇಕು. ಯಾಕಂದರೆ ಲಕ್ಷಾಂತರ ಮಕ್ಕಳಿಗೆ ಪಾಠ ಮಾಡ್ತಾರೆ. ಆ ಮಕ್ಕಳಿಗೆ ಏನು ಬೇಕು, ಬರೀ ವಿದ್ಯೆ ಅಲ್ಲ, ಅವರಿಗೆ ದೈಹಿಕ ಕಸರತ್ತು ಬೇಕು. ಆ ಇರೋ ಒಂದು ಕ್ರೀಡಾಂಗಣನ ಇವರು ಮುಚ್ಚಾಕೊಂಡು ಎಲ್ಲೊಂದು ಭವನ ಮಾಡಿದ್ರು. ಈಗ ಈ ಗುರುಭವನ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದೆಲ್ಲ ಮಾಡೋದ್ರಿಂದ ಕ್ರೀಡಾಂಗಣ ನಶಿಸ್ತಾ ಇದೆ. ನಮ್ಮ ಸಿರಾಗೆ ಬೇಕಾಗಿರೋ ಮೂಲ ಸೌಕರ್ಯಗಳಲ್ಲಿ ಇದು ಒಂದು. ಇದನ್ನು ಗಮನಿಸಿ ತಾವು ದಯವಿಟ್ಟು ಈ ಕ್ರೀಡಾಂಗಣನ ಅಭಿವೃದ್ಧಿ ಮಾಡಿ ಇಲ್ಲೇ ಉಳಿಸ್ಕೊಡಿ. ನೀವು ಗುರುಭವನನ ಬದಲಿ ಮಾಡಿ ಮಾನ್ಯ ಗೌರವಾನ್ವಿತ ಶಾಸಕರಲ್ಲಿ ನಮ್ಮ ಕ್ರೀಡಾಪಟುಗಳಿಂದ ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ. ಶಿರಾನಗರದ ಹೃದಯ ಭಾಗದಲ್ಲಿರತಕ್ಕಂಥ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಸುಮಾರು 100ರಿಂದ 150 ಜನ ಯುವಕರು ಕ್ರಿಕೆಟನ್ನು ಆಡ್ತಿರ್ತಾರೆ, ವಾಲಿಬಾಲ್ ಆಡ್ತಿರ್ತಾರೆ, ಫುಟ್ಬಾಲ್ ಆಡ್ತಿರ್ತಾರೆ. ಇದಕ್ಕೆ ಬದಲಿ ವ್ಯವಸ್ಥೆ ಮಾಡಿ ನೀವು ಗುರುಭವನಕ್ಕೆ ಬೇರೆ ಕಡೆ ಒಂದು ಜಾಗವನ್ನು ಕಲ್ಪಿಸಿಕೊಡಬೇಕು. ಸುಮಾರು ವರ್ಷಗಳಿಂದ ಕಳೆದ ಚುನಾವಣಾ ಸಂದರ್ಭದಲ್ಲಿ ತಮ್ಮ
ಮಗರಾದಂಥ ಸಂಜಯರವರು ಬಂದಾಗ ಅವರಲ್ಲಿ ನಾವು ಮನವಿ ಮಾಡಿದ್ವಿ, ನಿಮಗೆ ಇಲ್ಲಿ ಕ್ರಿಕೆಟ್ ಆಡೋದಕ್ಕೆ ಬೇರೆ ಕ್ರೀಡಾಂಗಣ ಕೊಡ್ತೀವಿ ಅಂತ ಹೇಳಿದರು. ನಮಗೆ ಬೇರೆ ಕ್ರೀಡಾಂಗಣ ಅವಶ್ಯಕತೆ ಇಲ್ಲ. ಶಿರಾ ಹೃದಯ ಭಾಗದಲ್ಲಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣವೇ ನಮಗೆ ಅತಿ ಹೆಚ್ಚು ಅನುಕೂಲವಾಗಿದೆ. ಯಾಕಂದರೆ ಎಲ್ಲ ವಾಕ್ ಮಾಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ. ಸಾರ್ವಜನಿಕರು ಎಷ್ಟು ಚೆನ್ನಾಗಿ ಇಲ್ಲೇನ ಒಂದು ಕ್ರೀಡೆ ಆಯೋಜನೆ ಮಾಡಿದ್ರೆ ಶಿರಾ ನಗರದ ಎಲ್ಲ ಸಾರ್ವಜನಿಕರು ಸಹ ಇಲ್ಲಿ ಖುದ್ದಾಗಿ ಬಂದು ನೋಡ್ತಾರೆ. ಅದ್ಯಾಕೆ ನಿಮ್ಮ ರಾಜಕೀಯ ಪಕ್ಷದ ಒಂದು ಕಾರ್ಯಕ್ರಮಕ್ಕೂ ಇದೊಂದೇ ಇರೋದು, ಬೇರೆ ಇನ್ನೆಲ್ಲೂ ಇಲ್ಲ. ಮತ್ತು ಎಲ್ಲನ ಊರಾಚೆ ಹೋಗ್ಬೇಕಾಗ್ತದೆ. ಎಲ್ಲ ರಾಜಕೀಯ ಪಕ್ಷದಲ್ಲೂ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ, ತಕ್ಷಣವೇ ಈ ಗುರುಭವನ ನಿರ್ಮಾಣವನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಮಾನ್ಯ ಶಾಸಕರಲ್ಲಿ ಈ ಮೂಲಕ ಮನವಿ ಮಾಡಿಕೊಡ್ತಾ ಇದ್ದೀವಿ. ಹಾಗೂ ಏನು ಎಲ್ಲರಿಗೂ ನಮಸ್ತೆ. ಇವತ್ತು ಏನು ಶಿರಾ ನಗರದಲ್ಲಿರ್ತಕ್ಕಂಥ ಹೃದಯ ಭಾಗದಲ್ಲಿರ್ತಕ್ಕಂಥ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಇವತ್ತೇನು ಗುರುಭವನ ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಕೆಲಸ ಪ್ರಾರಂಭ ಮಾಡೋಕ್ಕೆ ಬಂದಿದ್ದಾರೆ. ಇದಕ್ಕೆ ಮೊದಲನೇದಾಗಿ ನಮ್ಮದು ವಿರೋಧ ಇದೆ, ಎಲ್ಲ ಯುವಕರದು ಹಾಗೂ ಶಿರಾ ನಗರ ಇರ್ತಕ್ಕಂಥ ಎಲ್ಲ ಹಿರಿಯರದು ನಮ್ಮದು ವಿರೋಧ ಇದೆ. ವಿರೋಧ ಅಂದರೆ ನಾವು ಗುರುಗಳಿಗೆ ಯಾರಿಗೂ ವಿರೋಧ ಮಾಡಲ್ಲ. ಮೊದಲನೇದಾಗಿ ಎಲ್ಲ ಗುರುಗಳಿಗೂ ನಾವು ಒಂದನೇ ತಿಳಿಸ್ತಾ ಅಂದರೆ ನಮಸ್ತೆ ತಿಳಿಸ್ತಾ ಇವತ್ತು ಗುರುಗಳಿಗೆ ನಾವು ಮನವಿ ಮಾಡೋದೇನೆಂದರೆ, ಗುರುಗಳಿಗೆ ಇವತ್ತೇನು ನೀವು ಗುರುಭವನ ಮಾಡಬೇಕು ಅಂತ ಇದ್ದೀರಾ, ಇದು ಎಲ್ಲ ನಮ್ಮೆಲ್ಲ ಯುವಕರದ್ದು ನಿಮಗೆ ಪ್ರೋತ್ಸಾಹ ಇರ್ತದೆ. ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ, ಒಳ್ಳೆ ಗುರುಭವನ ಮಾಡೋಣ. ಆದರೆ ಶಿರಾ ನಗರದಲ್ಲಿರ್ತಕ್ಕಂಥ ಏನು ಹೃದಯ ಭಾಗದಲ್ಲಿರ್ತಕ್ಕಂಥ ಕ್ರೀಡಾಂಗಣದಲ್ಲಿ ಬೇಡ. ಯಾಕೆ ಅಂದರೆ ಇವತ್ತು ಶಿರಾ ನಗರದ ಮಧ್ಯಭಾಗದಲ್ಲಿರ್ತಕ್ಕಂಥ ಜಾಗ ಅಂದರೆ ಇದೊಂದೇ. ಇವತ್ತು ಸುಮಾರು ಯುವಕರಿಗೆ ಹಾಗೂ ಹಿರಿಯರಿಗೆ ಇವತ್ತು ಹತ್ತಿರ ಆಗುತ್ತೆ. ಅಂದರೆ ಸೆಂಟ್ರಲ್ಲಿ ಊರು ಮಧ್ಯದಲ್ಲಿರ್ತಕ್ಕಂಥದ್ದು ಇರೋದ್ರಿಂದ ಇವತ್ತು ಎಲ್ಲರೂ ವಾಯು ವಿಭಾಗಕ್ಕೆ ಅಂದರೆ ಬೆಳಗ್ಗೆ ಹೊತ್ತು ವಾಕ್ ಮಾಡ್ತಾರೆ, ಮಕ್ಕಳು ಎಲ್ಲ ಜಾಗಿಂಗ್ ಮಾಡೋದು, ಕ್ರಿಕೆಟ್ ಆಡೋದು ಎಲ್ಲ ಒಂದು ಆ್ಯಕ್ಟಿವಿಟೀಸ್. ಇವತ್ತು ನಾವು ಏನು ಜೀವನ ಸಾಗಿಸ್ಬೇಕು, ಇವತ್ತು ಯಾವ ಥರ ಹೋಗಿದೆ ಅಂದರೆ ಇವತ್ತು ನಾವು ತಿಂತಕ್ಕಂಥ ಆಹಾರದಲ್ಲಿ ಏನೂ ಇಲ್ಲ, ನಾವು ತಗೊತಾ ಇರ್ತಕ್ಕಂಥ ಗಾಳಿಯಲ್ಲಿ ಇಲ್ಲ. ಇವತ್ತೇನಾದರೂ ನಾವು ಆರೋಗ್ಯ ಕಾಪಾಡಬೇಕು ಅಂದರೆ ಬೆಳಗ್ಗೆ ಎದ್ದು ವಾಕ್ ಮಾಡಬೇಕು, ಜಿಮ್ ಮಾಡಬೇಕು, ಕ್ರಿಕೆಟ್ ಆಡಬೇಕು. ಈ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಮಾತ್ರ ನಾವೇನಾದರೂ ಇವತ್ತು ಸಾರ್ವಜನಿಕ ಇದರಲ್ಲಿ ಬಾಳೋಕ್ಕಾಗೋದು. ಹಾಗಾಗಿ ನಾವು ಇವತ್ತು ಶಾಸಕರಲ್ಲಿ ಹಾಗೂ ಎಲ್ಲ ರಾಜಕೀಯ ಮುಖಂಡರಲ್ಲಿ ಹಾಗೂ ಅದಕ್ಕಿಂತ ಹೆಚ್ಚಾಗಿ ನಾವು ಗುರುಗಳಲ್ಲಿ ಮನವಿ ಮಾಡೋದೇನೆಂದರೆ ಇವತ್ತು ಈ ಜಾಗ ಬೇಡ. ಈಗ ನೀವು ಎಲ್ರಿಗೂ ನಮಸ್ಕಾರ. ಇವತ್ತು ನಾವಿಲ್ಲಿ ಸೇರಿರೋ ಉದ್ದೇಶ ಏನಂದರೆ, ಈ ವಿವೇಕಾನಂದ ಸ್ಟೇಡಿಯಂ ಇರೋದೇ ಚಿಕ್ಕದಾಗಿದೆ. ಅದರಲ್ಲೂ ಇಲ್ಲೀಗ ಗುರುಭವನಕ್ಕೆ ಅಂತ ಕೆಲಸ ಮಾಡೋದಕ್ಕೆ ಅಂತ JCB ತರಿಸಿದ್ದಾರೆ. ಇಲ್ಲಿ ನಾವು ಯಾವುದೇ ಶಿಕ್ಷಕರ ವಿರೋಧಿಗಳು ಆಗಿಲ್ಲ. ಇಲ್ಲಿ ನಾವಿಲ್ಲಿ ಆಟ ಆಡೋದಕ್ಕೆ ಅಂತಲೇ ಇರೋಂಥ ಒಂದು ಸಣ್ಣ ಜಾಗ, ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನೀವು ಗಮನಿಸ್ಬೋದು, ನಮ್ಮ ತಾಲೂಕಿನ 10 ಹೋಬಳಿಗಳ ಸ್ಪೋರ್ಟ್ಸ್ಗಳು ಇಲ್ಲಿ ನಡೀತವೆ ನಮಗಿಲ್ಲಿ. ಈ ಬಾರಿ ನೀವು ಗಮನಿಸಿದ್ರೆ ಎಲ್ಲ ಹೋಬಳಿನಲ್ಲೂ ಆಯಾ ಹೋಬಳಿಗಳಲ್ಲಿ ಸ್ಪೋರ್ಟ್ಸ್ಗಳು ಮಾಡ್ತಿದ್ರು. ಆದರೆ ಈ ಬಾರಿ ಅಲ್ಲೆಲ್ಲ ಜಗಳಗಳಾಗುತ್ತೆ ಅಂತೇಳಿ 10 ಹೋಬಳಿದು ಇಲ್ಲೇ ಸ್ಪೋರ್ಟ್ಸ್ ಮಾಡಿದ್ದಾರೆ. ಇರೋದೇ ಚಿಕ್ಕ ಜಾಗನೂ ಇಲ್ಲ. ಆ ಮಕ್ಕಳು ಬಂದರೆ ಆ ಮಕ್ಕಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ ಸ್ಟೇಡಿಯಮ್ಮಲ್ಲಿ. ಮತ್ತು ಅದರ ಜೊತೆಗೆ ಒಂದು ಶೌಚಾಲಯದ ವ್ಯವಸ್ಥೆನೂ ಇಲ್ಲ. ಅದ್ರ ಮಧ್ಯದಲ್ಲಿ ಇವರು ಇರೋ ಚಿಕ್ಕ ಜಾಗದಲ್ಲಿ ಈ ಗುರುಭವನ ಕಟ್ಬಿಟ್ಟು ಏನು ಸಾಧನೆ ಮಾಡಬೇಕು ಅಂತ ಇದ್ದಾರೋ ಗೊತ್ತಿಲ್ಲ. ಗುರುಭವನ ಮೊದಲಿಗೆ ಇಲ್ಲೇ ಗರ್ಲ್ಸ್ ಕಾಲೇಜ್ ಒಳಗೇ ಲೊಕೇಟ್ ಆಗಿತ್ತು, ಪಾಯ ಸಮೇತ ಹಾಕಿದ್ರು. ಆದರೆ ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ತಗೊಂಬಂದು ಹಾಕಿದ್ರು. ಅದನ್ನು ಕೇಳೋ ಧೈರ್ಯ ಯಾವ ಶಿಕ್ಷಕರಿಗೂ ಇಲ್ಲ. ಈಗ ಕೇಳಿ ಅಲ್ಲಿ ತಗೊಳ್ಳಿ, ನಾವೇನು ಬೇಡ ಅಂತ ಹೇಳ್ತಾ ಇದ್ದೀವ? ಯಾಕೆ ಈ ಮಕ್ಕಳ ಶಿಕ್ಷಕರು ಅವ್ರ ಮಕ್ಕಳನ್ನು ಆಟ ಆಡೋಕ್ಕೆ ಬರ್ತಾರೆ, ಅದನ್ನು ಯಾಕೆ ಅರ್ಥ ಮಾಡ್ಕೋತಿಲ್ಲ ಅಂತ ಗೊತ್ತಾಗ್ತಿಲ್ಲ. ದಯಮಾಡಿ ಇಲ್ಲಿ ಯಾವುದೇ ರೀತಿಯ ಗುರುಭವನ ನಿರ್ಮಾಣಕ್ಕೆ ಮಾನ್ಯ ಶಾಸಕರು ಅವಕಾಶವನ್ನು ಕೊಡಬಾರ್ದು. ಇಲ್ಲಿ ಆಡ್ತಿರೋ ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ಗಳು ಮತ್ತು ವಾಕಿಂಗ್ ಬರ್ತಾರೆ ಎಷ್ಟೋ ಸೀನಿಯರ್ ಸಿಟಿಸನ್ಸು, ಅವರೆಲ್ಲರ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಇಲ್ಲಿ ದಯಮಾಡಿ ಗುರುಭವನ ಮಾಡಬೇಡಿ, ಅದನ್ನು ಬೇರೆ ಕಡೆ ಲೊಕೇಟ್ ಮಾಡಿಕೊಡಿ. ಅವ್ರಿಗೆ ಬೇರೆ ಒಳ್ಳೆ ಸುಸಜ್ಜಿತವಾದ ಜಾಗದಲ್ಲಿ ಕೊಡಿ. ಅವ್ರಿಗೆ ಜಾಗನ ಬೇಡ ಅಂತ ಹೇಳಲ್ಲ. ಸಣ್ಣ ಜಾಗ ಹಾಳು ಮಾಡಿ ಯಾಕೆ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಆಟ ಆಡೋದಕ್ಕೆ. ಮತ್ತು ಚೆನ್ನಾಗಿ ಹೇಳ್ರಿ. ಮಾನ್ಯ ಶಾಸಕರಲ್ಲಿ ವಿನಂತಿ ಏನಂದರೆ, ನಮ್ಮ ಕ್ರೀಡಾ ಪಟುಗಳಿಗೆ ಉಪಯೋಗ ಅಂತ ಜಾಗದ ಪಕ್ಕದಲ್ಲಿ ಈಗ ನಮಗೆ ಅಲ್ಲಿ ಗುರುಭವನ ಮಾಡೋದ್ರಿಂದ ತುಂಬ ತೊಂದರೆ ಆಗ್ತದೆ. ಆಮೇಲೆ ಜೊತೆಗೆ ಏನಾಗಿದೆ ಅಂದರೆ, ಇಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಅಂದರೆ ತಾಲೂಕ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು ಎಲ್ಲ ಆಡೋಕ್ಕೆ ಇದೊಂದೇ ಜಾಗ ಇರೋದು. ಇದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಇದರಲ್ಲಿ ಅರ್ಧ ಒಪ್ಕೊಂಬಿಟ್ರೆ ಮತ್ತು ಓಡಾಡೋಕ್ಕೂ ಆಗೋಲ್ಲ. ಇಲ್ಲಿ ಬೆಳಗ್ಗೆ ಸಾಯಂಕಾಲ ಈ ಸ್ಕೂಲ್ ಮಕ್ಕಳು ಹಾಗೂ ಹಿರಿಯ ನಾಗರಿಕರು ವಾಕ್ ಮಾಡೋದಕ್ಕೆ, ಮತ್ತು ಹೆಣ್ಮಕ್ಳೆಲ್ಲ ಸುಮಾರು ಜನ ದೂರ ಹೋಗೋಕ್ಕಾಗಲ್ಲ. ಆದರೂ ಬಂದು ಇಲ್ಲಿ ಒಂದು ಸ್ವಲ್ಪ ವಾಯು ವಿಹಾರ ಮಾಡಿಕೊಂಡು ತಮ್ಮ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಒಂದು ಸ್ಟೇಜನ್ನು ತಾವುಗಳು
ಶಾಸಕರಾಗಿರೋರು ಮನದಟ್ಟು ಮಾಡಿಕೊಂಡು ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ, ಗುರುಗಳಿಗೆ ಅವ್ರಿಗೆ ಕೊಡಬೇಡಿ ಅಂತ ಹೇಳೋದಿಲ್ಲ ನಾವು, ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಮಾಡಿ. ನಮಗೆ ಪರ್ಯಾಯ ವ್ಯವಸ್ಥೆ ಮಾಡೋಕ್ಕೆ ಹೋಗಬೇಡಿ. ಯಾಕೆ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ, ಆ ಕಡೆ ಎಲ್ಲೋ ಒಂದು ಕ್ರೀಡಾಂಗಣ ಮಾಡ್ತೀವಿ ಹಾಗೆ ಹೀಗೆ ಅಂದ್ರಿ, ಅದು ಯಾವುದೂ ಆಗಿಲ್ಲ, ಆಗೋದು ಇಲ್ಲ ಅಂತ ನಮ್ಗೆ ಅನಿಸುತ್ತೆ. ಸದ್ಯಕ್ಕೆ ಈ ನಿಮ್ಮ ಕೈಯಲ್ಲಿ ಅಧಿಕಾರ ಇದರಿಂದ ಇದೊಂದು ವ್ಯವಸ್ಥೆನ ನೀವು ಉಳಿಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ನಮ್ಮ ಎಲ್ಲ ಕ್ರೀಡಾಪಟುಗಳು ಹಾಗೂ ಹಿರಿಯ ನಾಗರಿಕರು, ಶಿರಾ ಜನತೆ ಇಲ್ಲೆಲ್ಲ ಉಳಿಸಿ ಉಳಿಸಿ ಮೈದಾನ ಉಳಿಸಿ 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 ಮೈದಾನ ಉಳಿಸಿ.